ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು 3ds Max 2025 ಇದರದ್ದು ಸಮ್ ಬೇಸಿಕ್ಸ್ ತಿಳ್ಕೊಳ್ಳುವ. ಫಸ್ಟಿಗೆ ನೀವು ಓಪನ್ ಮಾಡಿದಾಗ ಈ ಥರ ಇಂಟರ್ಫೇಸ್ ಸಿಗ್ತದೆ ನಿಮಗೆ. ಸೊ ಇಲ್ಲಿ ನೀವು ಕಸ್ಟಮೈಸ್ ಆ್ಯಂಡ್ ಪ್ರಿಫರೆನ್ಸ್ ಇದರಲ್ಲಿ ಯೂಸ್ ಬಾರ್ ಬಟನ್ಸ್ ಇದನ್ನು ಅನ್ಕ್ಲಿಕ್ ಮಾಡಿ ಆ್ಯಂಡ್ ಓಕೆ ಸೇವ್ ಮಾಡಿ. ಓಕೆ, ಸೊ ಪ್ಲೀಸ್ ಎಕ್ಸಿಟ್ ಆ್ಯಂಡ್ ರೀಸ್ಟಾರ್ಟ್ ದ ಪ್ರೋಗ್ರಾಮ್ ಇನ್ ಆರ್ಡರ್ ಟು ಚೇಂಜ್ ದ ಟೂಲ್ ಬಾರ್ ಬಟನ್ ಸೈಜ್ ಅಂತಿದೆ. ಇದು ಏನಕ್ಕೆ ಅಂದರೆ ಈ ಟೂಲ್ ಬಾರ್ ಸೈಜ್ ಇದೆಯಲ್ಲ ದೊಡ್ಡದಿದೆ. ಸೊ ಇದನ್ನು ಸಣ್ಣದು ಮಾಡಲಿಕ್ಕೆ, ಇಷ್ಟು ದೊಡ್ಡದು ಬೇಡ ನನಗೆ, ವರ್ಕ್ ಮಾಡಲಿಕ್ಕೆ ಸ್ಮಾಲ್ ಇದ್ದರೂ ನಡೀತದೆ. ಸೊ ಹಾಗಾಗಿ ನಾನು ಅದನ್ನು ಆಫ್ ಮಾಡಿದೆ. ಇವಾಗ ನಾವು ಈ ಪ್ರೋಗ್ರಾಮನ್ನು ರೀಸ್ಟಾರ್ಟ್ ಮಾಡಿದ್ರೆ ನಿಮಗೆ ಟೂಲ್ ಬಾರ್ಸ್ ಏನಿದೆ ಎಲ್ಲ ಸ್ಮಾಲ್ ಸೈಜಲ್ಲಿ ಇರ್ತದೆ. ಯಾಕಂದರೆ ನಿಮ್ಗೆ ಗೊತ್ತಿದೆ, ವರ್ಕ್ ಮಾಡುವಾಗ ಎಷ್ಟು ನಿಮಗೆ ಸ್ಪೇಸ್ ಸಿಗ್ತದೆ ಅಷ್ಟು ಒಳ್ಳೆಯದಲ್ವಾ. ಸೊ ಹಾಗಾಗಿ ಇವಾಗ ನೋಡಿ, ಇಷ್ಟು ಸಾಕು ನಮಗೆ ಸೈಜ್. ಓಕೆ, ಇದೊಂದು. ಅದಾದ ನಂತರ ವ್ಯೂ ಅಲ್ಲಿ ನೀವು ರೈಟ್, ಓಕೆ, ಸೊ ಇಲ್ಲಿ ಕಸ್ಟಮೈಸಲ್ಲಿ ಲೆಫ್ಟ್ ಕ್ಲಿಕ್, ಓಕೆನಾ. ಬಟ್ ಈಗ ವ್ಯೂ ಮೇಲೆ ರೈಟ್ ಕ್ಲಿಕ್ ಮಾಡಬೇಕು, ರೈಟ್ ಕ್ಲಿಕ್. ಸೊ ಇಲ್ಲೆಲ್ಲ ಏನಿಲ್ಲ, ಇದು ಇವಾಗ ಓಪನ್ ಆಗಿದೆ ಅಲ್ವಾ. ಸೊ ಇದಿಷ್ಟು ಇಲ್ಲಿ ನಿಮಗೆ ಡಯಲ್ ಬಾಕ್ಸು ಇಲ್ಲಿ ಸಿಗ್ತದೆ ನಿಮಗೆ ಮೆನುಸ್. ಸೊ ನೀವು ಒಂದೊಂದು ಇಲ್ಲಿ ಆಫ್ ಎಲ್ಲ ಕ್ಲೋಸ್ ಮಾಡ್ತಾ ಹೋದರೆ ನೋಡಿ ಎಲ್ಲ ಹೋಗ್ತದೆ ನೋಡಿ. ಇವಾಗ ನಾನೆಲ್ಲ ಆಫ್ ಮಾಡ್ತೇನೆ. ಕ್ರಿಯೇಟ್ ಮೇಲೆ ರೈಟ್ ಕ್ಲಿಕ್. ಆನಂತರ ಇದು ಆ್ಯಕ್ಚುಲಿ ನಿಮಗೆ ಏನು ಬೇಕು ಅದನ್ನು ಮಾತ್ರ ಇಟ್ಕೊಂಡ್ರೆ ಸಾಕಾಗ್ತದೆ. ಇದರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೇನೆ ನಾನು ಫ್ಯೂಚರ್ ವೀಡಿಯೋಸಲ್ಲಿ. ಸೊ ಇದು ನೋಡಿ, ಎಲ್ಲ ತೆಗೆದ್ರೆ ಈ ಥರ ಇಷ್ಟು ಸ್ಪೇಸ್ ಸಿಗುತ್ತೆ ನಿಮಗೆ. ಬಟ್ ಇದರಲ್ಲಿ ಏನಂದರೆ ನಿಮಗೆ ಒಂದು ಕಮಾಂಡ್ ಪ್ಯಾನಲ್, ಇದು ರೈಟ್ ಸೈಡಲ್ಲಿರೋದು ಕಮಾಂಡ್ ಪ್ಯಾನಲ್ಸ್ ಇದು ಬೇಕೇ, ಓಕೆನಾ. ಅದಂದ್ರೆ ಮೇಯ್ನ್ ಟೂಲ್ ಬಾರ್. ಸೊ ಇದಿಷ್ಟು ಇವಾಗ ಬೇಕು. ಮತ್ತು ಉಳಿದದೆಲ್ಲ ನಾವು ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗುವ, ಇನ್ ಫ್ಯೂಚರಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಹೋಗುವ. ಸೊ ಅದರಲ್ಲಿ ನಿಮಗೆ ಗೊತ್ತಾಗ್ತದೆ. ಸೊ ಇನ್ನೊಂದು ಏನಂದರೆ, ಇವಾಗ ವ್ಯೂ ಇದೆಯಲ್ಲ, ರೀಸ್ಟೋರ್ ವ್ಯೂ ಪಾಯಿಂಟ್ ಅಂತ ಹಾಕಿದರೆ ಈ ಥರ 4 ಫ್ರಂಟ್, ಸ್ಟ್ಯಾಂಡರ್ಡ್, ಫ್ರಂಟ್, ಟಾಪ್, ಲೆಫ್ಟ್ ಮತ್ತು ಇದು ಪರ್ಸ್ಪೆಕ್ಟಿವ್ ವ್ಯೂ ಬರ್ತದೆ. ಅದೇ ಈ ಪ್ಲಸ್ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ ಮ್ಯಾಕ್ಸಿಮಮ್ ವ್ಯೂ ಪೋರ್ಟ್ ಕೊಟ್ಟರೆ ಅದು ನಿಮಗೆ ಝೂಮ್ ಆಗ್ತದೆ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ. ಥ್ಯಾಂಕ್ ಯು.